ಮುಖಂಡರು, ಅಂಬೇಡ್ಕರ್ ಸಂಘದ ಅಧ್ಯಕ್ಷರು, ಹಾಗೆ ಇವತ್ತು ಏನು ಈ ಭಾಗದಲ್ಲಿ ಒಂದು ಏನು ಅವರ ಬರ್ತಡೇ ಎಲ್ಲ ಅವರ ಸಮ್ಮುಖದ ತಂಡ ಇವತ್ತು ಅವರಿಗೆ 68ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ನಾವು ಮಾಡೋ ಮುಖಾಂತರ ಅವರ ಹಬ್ಬನ ಆಚರಣೆ ಮಾಡೋಣ. ನಮಸ್ಕಾರಗಳು. ಇಂದಿನ ಮುಖ್ಯ ಸುದ್ದಿ: ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಡಿಕೆ ಹಳ್ಳಿಯ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇರತಕ್ಕಂಥ ಸಮಾಜ ಸೇವಕರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಶ್ರೀ ಕರುಣಾಮೂರ್ತಿರವರ 68ನೆಯ ಜನ್ಮದಿನದ ಅಂಗವಾಗಿ ಇವತ್ತಿನ ಹುಟ್ಟಿದ ಹಬ್ಬವನ್ನು ಡಿಕೆ ಹಳ್ಳಿ ಪಂಚಾಯಿತಿ ಪರವಾಗಿ ಎಲ್ಲ ಸದಸ್ಯರುಗಳು ಹಾಗೂ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಹಾಗೂ ಮಾಧ್ಯಮದವರು ಸೇರಿ ಎಲ್ಲರೂ ಶುಭಾಶಯಗಳನ್ನು ಹಾರೈಸಿದರು ಮತ್ತು ಹುಟ್ಟಿದ ಹಬ್ಬವನ್ನು ಆಚರಿಸಿ ಎಲ್ಲ ಬಡ ಮಕ್ಕಳಿಗೆ ಊಟ ಉಪಚಾರವನ್ನು ನೀಡುವುದರ ಮುಖಾಂತರ ಆಶೀರ್ವಾದಗಳನ್ನು ಪಡೆದರು. அன்பு தோழர் கருணாமூர்த்தி அவர்களின் 68ஆம் ஆண்டு பிறந்த நாள் வாழ்த்துக்கள். பழக இனியவர், பாசம் நிறைந்தவர், உயரிய எண்ணம் படைத்தவர், உழைக்கும் வர்க்கத்தின் உரிமைகளுக்கு குரல் கொடுப்பவர், ஊருக்காக உழைப்பவர், உதவும் கரங்களுக்கு சொந்தக்காரர், ஏழை எளியோரின் தோழனிவர், ஊரை சுத்தமாக வைத்திருக்க வேண்டும் என்கின்ற உயரிய நோக்கம் கொண்டவர், ஏழைகளின் விடிவெள்ளி பாபா சாஹேப் டாக்டர் B.R. அம்பேத்கர் வழி நடப்பவர். அண்ணலின் பெயரில் டாக்டர் அம்பேத்கர் சோசியல் புரோகிரசிவ் போரம் நடத்தி அதன் மூலம் பல அரிய பெரிய காரியங்கள் ஆற்றி வருபவர். சிறந்த கால்பந்தாட்ட வீரர், சிறந்த பேச்சாளர், சமூக ஆர்வலர், முன்னாள் BEML தொழிலாளியான அன்பு சகோதரர் திரு கருணாமூர்த்தி அவர்களின் 68ஆம் ஆண்டு பிறந்த தினம் இன்று. அவர் வளமோடு நலமோடு ஆண்டவர் அருளோடு ஆண்டு பல வாழ்ந்திட மனமாற வாழ்த்துகின்றேன். அவர் வாழ்க பல்லாண்டு பல்லாண்டு என்று. இப்படிக்கு சுதீஷ் சஞ்சனா, KGF மீடியா. ನನ್ನ ಹೆಸರು ಕೃಷ್ಣನ್ ಕರುಣಾಮೂರ್ತಿ ಅಂತ. ನಾನು BML ಕಾರ್ಖಾನೆಯಲ್ಲಿ 40 ವರ್ಷ ಕೆಲಸ ಮಾಡಿ 35 ವರ್ಷ ವಿಶ್ವೇಶ್ವರ ನಗರದಲ್ಲಿ ವಾಸ ಮಾಡ್ತಾ ಇದ್ದೀನಿ. ನಾನು ಬಂದು ಡಾಕ್ಟರ್ B.R. ಅಂಬೇಡ್ಕರ್ ಸೋಷಿಯಲ್ ಪ್ರೋಗ್ರೆಸಿವ್ ಫೋರಂನ ಫೌಂಡರ್ ಪ್ರೆಸಿಡೆಂಟ್, ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಕಾರ್ಯದರ್ಶಿ ಮತ್ತೆ ಡಾಕ್ಟರ್ ಅಂಬೇಡ್ಕರ್ ಅಕಾಡೆಮಿನ ಕೋಆರ್ಡಿನೇಟರ್ ಆಗಿದ್ದೀನಿ. 1000 ಜನರ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ನನಗೆ ಇವತ್ತು 68ನೇ ಹುಟ್ಟಿದ ದಿನ. ಎಲ್ಲ ಫ್ರೆಂಡ್ಸ್ ಸೇರಿ ಇವತ್ತು ನನಗೆ ಹುಟ್ಟಿದ ಹಬ್ಬವನ್ನ ಯಶಸ್ವಿಯಾಗಿ ಮಾಡಿದ್ರು. ಸೊ ನನ್ನ ಜೊತೆಯಲ್ಲಿ ಸುಮಾರು 20 ವರ್ಷದಿಂದ ಜೊತೆಯಲ್ಲೇ ಇದ್ದಾರೆ. ಎಲ್ಲ ಒಳ್ಳೆಯ ಕೆಟ್ಟಕ್ಕೆ ಸಹಕಾರ ಮಾಡಿ ನನಗೆ ಒಂದು ಲೀಡರ್ಶಿಪ್ನ ಬೆಳೆಸಿದ್ದಾರೆ ಎಲ್ಲ ಅನ್ನೋದು. ಅವರಿಗೆ ನಾನು ಗೌರವ ಪಡಿಸಬೇಕಂತ ಈಗಲ್ಲಿ ಗ್ರಾಮ ಪಂಚಾಯತ್ ಚೇರ್ಮನ್ ಆದಂತ ಲೈನ್ ಅವರಿಗೆ ಇವತ್ತಿನ ಬರ್ತ್ಡೇ ಹೀರೋ ಆದ ನಿಮ್ಮ ನಾಯಕರಾದ, ಅದಕ್ಕಿಂತ ಮೇಲೆ ಹೇಳಬೇಕಾದ್ರೆ ನನ್ನ ಲವಿಂಗ್ ಬ್ರದರ್ ಕರುಣಾಮೂರ್ತಿ 68ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಏನಿವತ್ತು ನಾವು ನಮ್ಮ ಫ್ರೆಂಡ್ ಸರ್ಕಲ್ ಗುಂಡರಾಜು, ಬಾಬು, ಇನ್ನು ನಮ್ಮ ಸದಸ್ಯರಾದ ಬಾಬು ಮತ್ತು ನವೀನು ಎಲ್ಲ ಫ್ರೆಂಡ್ಸ್ ಸೇರಿ ಅವರು ಬೇಡ ಅಂತ 3 ದಿವಸ ಮುಂಚೆ ನನಗೆ ಬೇಡ ಬರ್ತ್ಡೇ ಯಾರಿಗೂ ತಿಳಿಸಲಿಲ್ಲ. ನಿನ್ನೆ ಮೊನ್ನೆ ನಾವೇ ಡಿಸೈಡ್ ಮಾಡಿ ಇವತ್ತು, ಯಾಕಂದರೆ ನಮ್ಮ ಜೊತೆಯಲ್ಲಿರೋರು ಹಿರಿಯರು, ಅವ್ರು ಯಾವಾಗಲೂ ನಮ್ಮನ್ನು ಸ್ಪೋರ್ಟಿವ್ ಆಗಿ ತಗೊಳ್ತಾರೆ, ಮುಂದೆ ಬಿಡ್ತಾರೆ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ಅವರಿಲ್ಲ ಅಂದರೆ ನಾವೆಲ್ಲ ಏನಿಲ್ಲ ಇಲ್ಲಿ ಮಾತಾಡೋಕ್ಕೆ. ಯಾಕಂದರೆ ನಮ್ಮ ಡಿಕೆ ಹಳ್ಳಿ ವ್ಯಾಪ್ತಿಯಲ್ಲಿ ಕರುಣಾಮೂರ್ತಿ ಅವರು ಹೆಸರು ಬಂದು ಒಂದು ಒಳ್ಳೆ ಹೆಸರಿದೆ. ಅವರು ಬಂದು ಅಂಬೇಡ್ಕರಿಸ್ಟು,
ಪ್ಲಸ್ ಅಂಬೇಡ್ಕರ್ ಬಗ್ಗೆ ತುಂಬ ತಿಳುವಳಿಕೆ ಕೊಡೋರು. ಅದರಿಂದ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಅವ್ರನ್ನ ಇವತ್ತು ಈ ಸ್ಥಾನಕ್ಕೆ ನಮ್ಮನ್ನು ತಗೊಂಬಂದು ಬಿಟ್ಟಿದ್ದಕ್ಕೆ ಅವ್ರಿಗೆ ಇವತ್ತು ಅವ್ರ ಬರ್ತ್ಡೇ ಹಬ್ಬ ಅದ್ದೂರಾಗಿ ಮಾಡಿದ್ದೀವಿ. அண்ணனை பற்றி சொல்ல வேண்டியது என்னன்னா, ஏன்னா நான் கன்னத்தில் பிறந்த அண்ணங்கிட்ட நம்ம குவாரண்டைனில் வாழ்ந்துருந்தோம். எங்கள் அப்பாவும் ஃபுட்பால் பிளேயரு, அண்ணாவும் ஃபுட்பால் பிளேயரு. ஏன்னா என் நண்பன் இருக்கிறப்போ எனக்கு 40 வருஷம் ஃப்ரெண்டு இருக்குது. நண்பன் எனக்கு கூட்டினதை எனக்கு கருணாசாமி பர்த்டே வரலான்னு சொல்லுவோம். இது ரொம்ப சந்தோஷம் ஆச்சு. ஆனால் இந்த மாதிரி ஆட்களை வாழ்க்கனால எனக்கு டாக்டர் பிஆர் அம்பேத்கர் பற்றி ஒரு ஸ்பீச் நெருப்பாக பேசுறது அண்ணன் தான். இன்னைக்கு கிட்டத்தட்ட எந்த ஒரு இடத்துல நல்ல ஒரு ஸ்பீச், அருமையான ஸ்பீச் பண்ணுவார். அதுக்கு என் முதல் கண் வணக்கத்தை அண்ணன் தெரிவிக்கிறேன். அண்ணன் ஒரு 100 வருஷம் நிறுவடி வாழணும். ஏன்னா இந்த மாதிரி ஸ்பீச் பண்ணுறது தான் சோசியல் அவேர்னஸ் ரொம்ப நல்லா பண்ணுவாங்க. ஒரு ஸ்பீச் கன் மாதிரி இருக்கும். இது ரொம்ப இஷ்டம். அண்ணன் பேசுறதெல்லாம் கேட்பேன் நான். அந்த விதத்தில் இன்னைக்கு பிறந்தநாள் கொண்டாடும் அண்ணனுக்கு என்னுடைய ஹியூமன் ரைட்ஸ் சார்பாகவும், கிட்டத்தட்ட நேஷனல் சீஃப் பண்ணிட்டு அது சார்பாகவும், ஒரு இன்டர்நேஷனல் 3 ஹியூமன் ரைட்ஸில் இன்கம் டேக்ஸ் கட்டினது பக்கா ஒரு மைனிங் இப்போ வாங்கினாலும் கவர்மெண்ட்டை கான்ஃபரன்ஸ் பக்கா வாங்கினதுனால எனக்கு அண்ணன் எந்த ஒரு உதவி கேட்டாலும் நான் செய்ய தயார். ஏன்னா அவன் கண்ணத்தில் நான் பிறந்ததுனால இன்னைக்கு நான் ஒரு பெரிய ஆளாக இருந்தப்போ அவன் கண்ணத்தில் நம்ம டெவலப்மெண்ட் ஆகிக்கிறதுனால என் நண்பர் இருக்கிறப்ப மட்டும் நீங்கள் என்றைக்குமே நீங்கள் அடிக்கிறேன், எனக்கு முழு ஆதரவு கொடுப்பேன், என்னுடைய சப்போர்ட் கொடுப்பேன். நான் இன்றைக்கு எனக்கு பிறந்தநாள் இருந்து முடிந்து நன்றி. ಏನು ಇವತ್ತು ಬಾಬಾ ಸಾಹೇಬ್ ಕಾನೂನು ಚಿಂತಕರು ಆದಂಥ ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಡೆದು ಬಂದಂತೂ ಇವತ್ತು ಈ ಬೆಮ್ಮೆಲ್ ಭಾಗದ ಚಿಂತಕರು ಆದಂಥ ಕರುಣಾಮೂರ್ತಿ ಅನ್ನೋರಿಗೆ ಇವತ್ತು 68ನೇ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಅವರು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಗೌರವಾಧ್ಯಕ್ಷರನ್ನು ಹೌದು. ಹಾಗೆ ಹಲವಾರು ಸಂಘಟನೆಗಳಲ್ಲಿ ಭಾಗವಹಿಸಿ ಸಮಾಜಮುಖಿ ಕೆಲಸಗಳನ್ನು ತೊಡಗಿಸಿಕೊಂಡು ಅವರು ಬೆಮ್ಮೆಲ್ ಕಾರ್ಖಾನೆಯಲ್ಲಿ ಸುಮಾರು ವರ್ಷಗಳ ಕೆಲಸ ಮಾಡಿ ನಿವೃತ್ತ ಆದ ನಂತರ ಇವತ್ತು ಏನು ಈ ಭಾಗದ ಡಿಕೆಹಳ್ಳಿ ಗ್ರಾಮ ಪಂಚಾಯಿತಿ ಭಾಗದಲ್ಲಿ ಹಲವಾರು ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಮೂಲಭೂತ ಸೌಕರ್ಯಗಳಲ್ಲಿ ತೊಡಗಿಸಿಕೊಂಡು ಇವತ್ತು ಸಮಾಜ ಸೇವೆಯನ್ನು ಅವರ ಮಾಡ್ತಾ ಇರೋದು ವಿಶೇಷವಾದಂಥದ್ದು. ಇವತ್ತು ಅವರ ಈಗ ಏನು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಒಂದು ಆದ್ಯತೆಯಲ್ಲಿ ನಡೆದುಕೊಂಡು ಬರ್ತಾ ಇರುವಂಥ ಕರುಣಾಮೂರ್ತಿ ಅವರು ಏನು ಇವತ್ತು ಅವರ ಸಮಾಜಮುಖಿ ಕೆಲಸಗಳು ಇನ್ನೂ ಅವರು ಆ ಭಗವಂತ 100 ವರ್ಷ ಆಯುಷ್ ಕೊಟ್ಟು ಆ ಸಮಾಜಮುಖ ಕೆಲಸಗಳಲ್ಲಿ ತೊಡಗಿಸ್ಕೊಂಡು ನಮ್ಮಂಥವ್ರನ್ನ ಒಂದು ಒಳ್ಳೆ ದಾರಿಯಲ್ಲಿ ಕರ್ಕೊಂಡೋಗಲಿ, ಮತ್ತು ಇಲ್ಲಿ ಎಲ್ಲ ಯುವಕರಿಗೆ ಒಂದು ಆದ್ಯತೆಯನ್ನು ಕೊಡಲಿ. ಅವರ ಒಂದು ವಿಶೇಷವಾಗಿ ಏನಪ್ಪ ಅಂದರೆ, ಒಬ್ಬ ಚಿಕ್ಕ ಹುಡುಗ ಏನು ಒಂದು ಏನೇ ಒಂದು ಸಮಾಜಮುಖಿ ಕೆಲಸಗಳಲ್ಲಿ ಮಾಡಬೇಕಂದ್ರೆ ಅವರು ಮೊದಲನೇ ಬಾರಿಗೆ ಆ ಕೆಲಸಗಳಲ್ಲಿ ತೊಡಗಿಸ್ಕೊತಾರೆ. ಅದೇ ರೀತಿ ಭಾಗದ ಜನರು ಅವರ ಒಂದು ಗೈಡ್ಲೈನ್ಸ್ ಆಗಲಿ ಅಂತ ಹೇಳ್ತಾ ನಾನು ಹೇಳಿ ಮಾತಾಡ್ತೇನೆ. ಹುಟ್ಟುಹಬ್ಬದ ಸಮಾರಂಭದಲ್ಲಿ ಅವರಿಗೆ ಇರ್ತಕ್ಕಂಥ ಜ್ಞಾನ ಹೇಳಬೇಕಂದ್ರೆ ಸರ್ವಜ್ಞರು ಹುಟ್ಟಿದ್ದಂಥ ದಿನ ಅವರು ಜನ್ಮ ತಾಳಿದ್ದಾರೆ. ಆದರೆ ಆ ಕಾರಣದಿಂದ ನಾವು ಹೋದ ವರ್ಷನೂ ಕೂಡ ಮರ್ತೋಗಿದ್ದೀವಿ. ಈ ವರ್ಷ ಕೂಡ ತಡವಾಗಿ 2 ದಿನದಲ್ಲಿ ಮಾಡ್ತಾ ಇದ್ದೀವಿ. ಸರ್ವಜ್ಞ ಏನು ತ್ರಿಪದಿ ಕವಿ ಸರ್ವಜ್ಞರು ಲೋಕ ಸಂಚಾರಕ್ಕೋಸ್ಕರ ತ್ರಿಪದಿಗನ ಹೇಳ್ಕೊಂಡು ಸರ್ವಜ್ಞನು ಒಂದು ಸಮಾಜಮುಖಿ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಅದೇ ರೀತಿಯಿಂದ ನಮ್ಮ ಕರ್ಣ ಸರ್ ಕೂಡ ಹಲವಾರು ರೀತಿಗಳಲ್ಲಿ ನಾನು ಅವ್ರ ಮಗನ ಥರ ಇದ್ದೀನಿ. ನನ್ನ ಬೆಳವಣಿಗೆ ಕೂಡ ಅವರೇ ಕಾರಣ. ಹಲವಾರು ಆಲೋಚನೆಗಳನ್ನು ಹೇಳಿ ಈ ದಾರಿಯಲ್ಲಿ ಹೋಗಬೇಕು, ಈ ದಾರಿಯಲ್ಲಿ ಹೋದರೆ ಈ ಥರ ನಡೀತದೆ ಅಂತಕ್ಕಂಥದ್ದು ಒಳ್ಳೆಯ ಉದಾಹರಣೆಗಳನ್ನು ಕೊಟ್ಟು ಇವತ್ತು ನಾವು ಅಂಬೇಡ್ಕರ್ ಪ್ರಚಾರ ಸಮಿತಿಯನ್ನು ನಿರ್ಮಾಣ ಮಾಡಿ ಅದನ್ನು ಹುಟ್ಟಾಗಲಿಕ್ಕೆ ಪ್ರಮುಖ ಕಾರಣಕರ್ತರಾದಂಥ ನಮ್ಮ ಕರುಣಾಮೂರ್ತಿ ಅಣ್ಣವರಿಗೆ 68ನೇ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವೆಲ್ಲರ ಸಮ್ಮುಖದಲ್ಲಿ ಇವತ್ತು ಕೊಡ್ತಾ ಇದ್ದೀವಿ. ಇದೇ ಭಾಗದಲ್ಲಿ ಹೋದ ವರ್ಷನೂ ಮಾಡಿದ್ವಿ, ತಡವಾಗಿ RPM ಅಲ್ಲಿ ಮತ್ತೆ ಮಾಡಿದ್ವಿ. ಇನ್ನೊಂದು ದಿನ ಕೂಡ ನಾವು ಹಮ್ಮಿಕೊಳ್ತೀವಿ. ಪ್ರಚಾರ ಸಮಿತಿಯಿಂದ ಇನ್ನೊಂದು ದಿನ
ಹುಟ್ಟುಹಬ್ಬನ ಹಮ್ಮಿಕೊಂಡಾಗ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಹೋದ ವರ್ಷ ಯಾವ ಥರ ಸಹಕಾರವನ್ನು ಕೊಟ್ಟರೆ ಅದೇ ಥರ ಕೊಡಬೇಕು. ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಐಶ್ವರ್ಯವನ್ನು ಕೊಟ್ಟು ದೇವರು ಇನ್ನೂ ಒಳ್ಳೆ ರೀತಿಯಿಂದ ನಮ್ಮ ಮುನ್ರಾಜ್ 100 ವರ್ಷ ಆಯಸ್ಸನ್ನು ಇನ್ನೂ ಹೆಚ್ಚಿನ ಆಯಸ್ಸನ್ನು ಕೊಟ್ಟು ನಮಗೆಲ್ಲ ಕೂಡ ಮಾರ್ಗದರ್ಶಕರಾಗಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ಪ್ರಚಾರ ಸಮಿತಿ ಮತ್ತು ನನ್ನ ಕುಟುಂಬದ ಪರವಾಗಿ ಇಲ್ಲಿರತಕ್ಕಂಥ ಎಲ್ಲರಿಗೂ ಕೂಡ ನಮ್ಮ ತಂದೆಯ ಸಮಾನರು ಮತ್ತು ನನ್ನ ಗುರುಗಳು ಸಮಾನರಾದಂಥ ಕರುಣಾಮೂರ್ತಿ ಸರ್ ಅವರಿಗೆ ಮತ್ತೊಂದು ಮತ್ತೊಮ್ಮೆ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ